ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೆ. ಅದರ ಜೊತೆಗೆ ಹಲವಾರು ವರ್ಷಗಳಿಂದ ಶಿವಮೊಗ್ಗ ಜಿಲ್ಲೆಯ ವಿಶ್ವೇಶ್ವರಯ್ಯನವರು ಕಟ್ಟಿರ್ತಕ್ಕಂಥ ಕಾರ್ಖಾನೆ ಅದು ಸಂಪೂರ್ಣವಾಗಿ ಸ್ಥಗಿತವಾಗ್ತಕ್ಕಂಥ ಒಂದು ಸನ್ನಿವೇಶ ಏನಿತ್ತು. ನಾನು ಆಕಸ್ಮಿಕವಾಗಿ ದೆಹಲಿಯ ರಾಜಕಾರಣಕ್ಕೆ ಹೋಗಬೇಕಾಗಿ ಬಂದು ನರೇಂದ್ರ ಮೋದಿಯವರು ಯಾವೊಂದು ವಿಶ್ವಾಸವೂ ಗೊತ್ತಿಲ್ಲ ನನ್ನನ್ನು ಕರೆದು ಮಂತ್ರಿ ಮಾಡಿ, ಅದರಲ್ಲೂ ನನಗೆ ಹೆವಿ ಇಂಡಸ್ಟ್ರಿ ಮತ್ತು ಸ್ಟೀಲ್ ಮಿನಿಸ್ಟ್ರಿನ ಕೊಟ್ಟಂಥದ್ದೇನಿದೆ ಅದು ನನಗೆ ಒಂದು ಭದ್ರಾವತಿಯ ಜನತೆಗೆ ಮಾತು ಕೊಟ್ಟಿದ್ದೆ. ಅದು ಈಡೇರಿಸ್ತಕ್ಕಂಥ ಒಂದು ಅವಕಾಶ ದೊರಕಿದೆ ನರೇಂದ್ರ ಮೋದಿಯವರಿಂದ. ಇವತ್ತಿನ ಈ ಒಂದು ಕಾರ್ಯಕ್ರಮ ನಾನು ಪ್ರಶಾಂತ್ ಕುಮಾರ್ ಅವರಿಗೆ ಮನೆಗೆ ಬಂದು ಹೋಗ್ತೀನಿ, 5 ನಿಮಿಷ ಇರ್ತೀನಿ ಅಂತ ಹೇಳಿದೆ. ಏನು ಶ್ರಮ ತಗೊಳ್ಳೋದು ಬೇಡ ನಮ್ಮ ಸಹೋದರಿ ಅಂತ ಹೇಳಿ. ಆದರೆ ಇವತ್ತು ಬಂದಾಗ ನಮ್ಮ ರಘು ನಮ್ಮ ಪಿ ಏನಿದ್ದಾನೆ, ಇಲ್ಲಿ ನೀವು ಹೂನೆಲ್ಲ ಹಾಕಿರ್ತಕ್ಕಂಥದ್ದು ನೋಡಿ, ಇಲ್ಲಿ ಅಲಂಕಾರ ನಮ್ಮ ಓಲಗ್ದ ಕೇಳಿ ಏನು ಮದುವೆ ಮನೆಗೆ ಬಂದು ಅಂತಕ್ಕಂಥ ಮತ್ತೆ ಕಾಲು ಬರಬೇಕು ರೀತಿ. ಮತ್ತು ವೇದಿಕೆ ಮೇಲೆ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರು ಗೋಪಾಲ್ ಗೌಡರಿದ್ದಾರೆ, ಆ ಕಡೆ ದೀಪಾ ಸಿಂಗ್ ಇದ್ದಾರೆ, ಇಲ್ಲಿ ನಮ್ಮ ಭೋಜಣ್ಣ ಅವರಿಗೆ ನಮ್ಮ ಎಲ್ಲರನ್ನ ಒಬ್ಬ ಒಂದು ಮನುಷ್ಯ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ಅವ್ರ ಮಾತಿನಲ್ಲಿ ಇವತ್ತು ಎಲ್ರಿಗೂ ಒಂದು ಸಂದೇಶ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಸೊರಬದ ಮುಖಂಡರಿದ್ದಾರೆ, ಚಂದ್ರೇಗೌಡರು, ಸುರೇಶ್ ಅವರಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಸನ್ನ ಕುಮಾರ್ ಅವರ ಬಂಧುಗಳು, ಅವರ ಅಭಿಮಾನಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನನ್ನ ತಾಯಂದಿರು, ಹಿರಿಯರೆಲ್ಲ ಸೇರಿದ್ದೀರಿ. ಈ ಸಂದರ್ಭದಲ್ಲಿ ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಭೋಜನ ಹೇಳಿದಂಥ ರೀತಿಯಲ್ಲಿ ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಸಂದೇಶ ಶಿವಮೊಗ್ಗದಿಂದ ವಿಶ್ವಕ್ಕೆ ಪರಿಸರಿರ್ತಕ್ಕಂಥದ್ದು. ಆದರೆ ಇವತ್ತು ನಾವು ನೋಡಿದಾಗ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ಹೋಗಿ ಸಮಾಜದಲ್ಲಿ ಒಂದು ರೀತಿಯ ಸ್ವಾರ್ಥಪರವಾದಂಥ ಒಂದು ದಿನಗಳು, ಜಾತಿ ನಡುವೆ ಒಂದು ಅವಿಶ್ವಾಸ ಮೂಡಿಸ್ತಕ್ಕಂಥ ವಾತಾವರಣಗಳು, ಇದೆಲ್ಲವನ್ನೇನು ಕಾಣ್ತಾ ಇದ್ದೇವೆ. ಅದರಲ್ಲೂ ಕರ್ನಾಟಕ ಒಂದು ಸುಸಂಸ್ಕೃತವಾದಂಥ ರಾಜ್ಯ ಇದೆ. ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಈ ರಾಜ್ಯದಲ್ಲಿ ಕಳೆದ 2-2.5 ವರ್ಷದಿಂದ ನಡೀತಿರ್ತಕ್ಕಂಥ ಬೆಳವಣಿಗೆಗಳು ಬಹುಶಃ ನಿಮ್ಮೆಲ್ಲರಿಗೂ ಬೇಸರ ತಂದಿದೆ ಅನ್ನೋದು ನನ್ನ ಅಭಿಪ್ರಾಯ. ಬಹಳ ನಿರೀಕ್ಷೆ ಇಟ್ಟು ಕಳೆದ ಚುನಾವಣೆಯಲ್ಲಿ ನಾಡಿನ ಜನತೆ ಇವತ್ತಿನ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದ್ರು. ಜನತೆಯ ಒಂದು ನಿರೀಕ್ಷೆಗಳನ್ನು ಹುಸಿಗೊಳಿಸ್ತಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ. ನಾನಿಂದ ಹೆಚ್ಚಿನ ರಾಜಕೀಯ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಬಹುಶಃ ಬೆಳಗ್ಗೆ ನೀವು ಪತ್ರಿಕೆಗೆಲ್ಲರೂ ನೋಡಿರ್ಬೋದು, ಇವತ್ತು ಭಾರತ ದೇಶ ಜಪಾನ್ ದೇಶವನ್ನು ಆರ್ಥಿಕ ಶಕ್ತಿಯಲ್ಲಿ ಹಿಂದಾಕಿ 3ನೇ ಸ್ಥಾನಕ್ಕೆ ನಾವು ಬಂದಿದ್ದೇವೆ ಅಂತಕ್ಕಂಥದ್ದು